ನಮಸ್ಕಾರ ಸ್ನೇಹಿತರೆ, ಖಡಕ್ ಸ್ಟೋರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಿಮಗೆ ಗೊತ್ತಾ, ಸ್ತ್ರೀಯರ ಕೂದಲು ಕೇವಲ ಸೌಂದರ್ಯದ ಆಭರಣವಲ್ಲ, ಅದು ಬ್ರಹ್ಮಾಂಡದ ಶಕ್ತಿಯನ್ನ ಸೆಳೆಯುವ ಒಂದು ಜೀವಂತ ಆಂಟೆನಾ. ಹೌದು, 99% ಜನರಿಗೆ ಈ ಸತ್ಯ ತಿಳಿದೇ ಇಲ್ಲ. ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಋಷಿಮುನಿಗಳು ಸ್ತ್ರೀಯರ ಕೇಶರಾಶಿಯಲ್ಲಿ ಒಂದು ನಿಗೂಢ ಶಕ್ತಿ ಅಡಗಿದೆ ಎಂದು ಕಂಡುಕೊಂಡಿದ್ದರು. ನೀವು ಎಂದಾದರೂ ಯೋಚಿಸಿದ್ದೀರಾ, ದೇವಸ್ಥಾನದ ಗರ್ಭಗುಡಿಯಲ್ಲಿ ದೇವಿಯ ವಿಗ್ರಹಗಳಿಗೆ ಯಾವಾಗಲೂ ಉದ್ದನೆಯ ಕಪ್ಪಾದ ಕೂದಲುಗಳು ಏಕೆ ಇರುತ್ತವೆ? ಇದು ಕೇವಲ ಅಲಂಕಾರವೋ ಅಥವಾ ಅದರ ಹಿಂದೆ ನಾವು ಊಹಿಸಲು ಸಾಧ್ಯವಾಗದಂತಹ ವಿಜ್ಞಾನ ಮತ್ತು ದೈವಿಕ ರಹಸ್ಯ ಅಡಗಿದೆಯೋ? ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನಿಮ್ಮ ಕೂದಲಿನ ಬಗ್ಗೆ ನಿಮಗಿರುವ ದೃಷ್ಟಿಕೋನವೇ ಬದಲಾಗುತ್ತದೆ. ಬನ್ನಿ, ಆ ನಿಗೂಢ ರಹಸ್ಯವನ್ನ ಭೇದಿಸೋಣ. ಸ್ನೇಹಿತರೆ, ಇಂದಿನ ಆಧುನಿಕ ಯುಗದಲ್ಲಿ ಕೂದಲನ್ನ ಕೇವಲ ಸ್ಟೈಲ್ ಅಥವಾ ಫ್ಯಾಷನ್ ಎಂದು ನೋಡಲಾಗುತ್ತದೆ. ಆದರೆ ನಮ್ಮ ಸನಾತನ ಧರ್ಮ ಮತ್ತು ಪ್ರಖ್ಯಾತ ಆಯುರ್ವೇದ ಶಾಸ್ತ್ರಗಳಲ್ಲಿ ಸ್ತ್ರೀಯರ ಕೂದಲನ್ನ ದೈವಿಕ ಶಕ್ತಿಗಳ ಭಂಡಾರ ಎಂದು ಕರೆಯಲಾಗಿದೆ. ವೇದಗಳು ಹೇಳುವಂತೆ ಪ್ರತಿಯೊಬ್ಬ ಸ್ತ್ರೀಯ ಕೇಶರಾಶಿಯಲ್ಲಿ ಅವಳ ಜೀವನ, ಆಕರ್ಷಣೆ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನ ನಿಯಂತ್ರಿಸುವ ಒಂದು ಸೂಕ್ಷ್ಮ ಶಕ್ತಿಯು ಹರಿಯುತ್ತಿರುತ್ತದೆ. ಇದು ಕೇವಲ ನಂಬಿಕೆಯಲ್ಲ, ಇದಕ್ಕೆ ವೈಜ್ಞಾನಿಕ ಹಿನ್ನೆಲೆಯೂ ಇದೆ. ಹಾಗಾದರೆ ಆ ಅದೃಶ್ಯ ಶಕ್ತಿ ಯಾವುದು? ಬನ್ನಿ ಒಂದೊಂದಾಗಿ ತಿಳಿಯೋಣ. ಸ್ನೇಹಿತರೆ, ಯೋಗಿಗಳು ಧ್ಯಾನ ಮಾಡುವಾಗ ತಮ್ಮ ತಲೆಯನ್ನ ಏಕೆ ಮುಚ್ಚಿಕೊಳ್ಳುತ್ತಾರೆ ಎಂದು ನೀವು ಎಂದಾದರೂ ಗಮನಿಸಿದ್ದೀರಾ? ಅದರ ಉತ್ತರ ಇಲ್ಲಿದೆ. ಋಗ್ವೇದ ಮತ್ತು ಅಥರ್ವಣ ವೇದಗಳ ಪ್ರಕಾರ ಕೂದಲು ನಮ್ಮ ದೇಹದ ಕೇವಲ ನಿರ್ಜೀವ ಭಾಗವಲ್ಲ, ಅದು ಓಜಸ್ಸು ಮತ್ತು ತೇಜಸ್ಸು, ಅಂದರೆ ನಮ್ಮ ಪ್ರಾಣ ಶಕ್ತಿಯ ವಾಹಕ. ಆಯುರ್ವೇದದ ಪ್ರಕಾರ ಕೂದಲು ನಮ್ಮ ದೇಹದ ಸೂಕ್ಷ್ಮ ಜೀವಿಗಳೊಂದಿಗೆ ನೇರ ಸಂಪರ್ಕ ಹೊಂದಿದೆ. ಒಬ್ಬ ವ್ಯಕ್ತಿಯ ಕೂದಲು ಎಷ್ಟು ಸದೃಢವಾಗಿರುತ್ತೆಯೋ ಅವಳ ಪ್ರಭಾವಳಿ ಕೂಡ ಅಷ್ಟೇ ಪ್ರಬಲವಾಗಿರುತ್ತದೆ. ಯೋಗ ಸಂಪ್ರದಾಯದಲ್ಲಿ ತಲೆಯ ಮೂಲಕ ಶಕ್ತಿಯು ಅತಿಯಾಗಿ ಹೊರಹೋಗುತ್ತದೆ ಎಂದು ನಂಬಲಾಗುತ್ತದೆ. ಧ್ಯಾನ ಅಥವಾ ಸಾಧನೆ ಮಾಡುವಾಗ ತಾವು ಗಳಿಸಿದ ಶಕ್ತಿಯು ಕೂದಲಿನ ಮೂಲಕ ಹರಿದು ಹೋಗಬಾರದು ಎಂಬ ಕಾರಣಕ್ಕೆ ಯೋಗಿಗಳು ಮತ್ತು ಸಾಧ್ವಿಗಳು ತಮ್ಮ ತಲೆಯನ್ನ ಮುಚ್ಚಿಕೊಳ್ಳುತ್ತಾರೆ ಅಥವಾ ಕೂದಲನ್ನ ಕಟ್ಟಿಕೊಳ್ಳುತ್ತಾರೆ. ಇದು ಶಕ್ತಿಯನ್ನ ದೇಹದೊಳಗೆ ಲಾಕ್ ಮಾಡುವ ತಂತ್ರವಾಗಿದೆ. ಸ್ನೇಹಿತರೆ, ಕೂದಲು ಕೇವಲ ನಿರ್ಜೀವ ವಸ್ತುವಾಗಿದ್ದರೆ ಯಾರಾದರೂ ತಮ್ಮ ಕೂದಲನ್ನ ನವಿರಾಗಿ ಸವರಿದಾಗ ನಮಗೆ ನಿದ್ದೆ ಬರುವುದೇಕೆ? ಮನಸ್ಸು ಶಾಂತವಾಗುವುದೇಕೆ? ಇಲ್ಲಿದೆ ವಿಜ್ಞಾನ. ಈಗ ಆಧುನಿಕ ವಿಜ್ಞಾನದ ದೃಷ್ಟಿಯಿಂದ ನೋಡೋಣ. ನಮ್ಮ ಕೂದಲು ಹೊರಗಿನಿಂದ ನೋಡಲು ನಿರ್ಜೀವ ಕೋಶಗಳಂತೆ ಕಂಡರೂ ಅದರ ಬೇರುಗಳು ನೆತ್ತಿಯ ಮೂಲಕ ನಮ್ಮ ನರವ್ಯೂಹದೊಂದಿಗೆ ಆಳವಾದ ಸಂಪರ್ಕ ಹೊಂದಿದೆ. ಕೂದಲು ಒಂದು ರೀತಿಯಲ್ಲಿ ಆಂಟಿನದಂತೆ ಕೆಲಸ ಮಾಡುತ್ತದೆ. ಇದು ಹೊರಗಿನ ವಾತಾವರಣ ಸೂಕ್ಷ್ಮ ಸಂಕೇತಗಳನ್ನ ಗ್ರಹಿಸಿ ನಮ್ಮ ಮೆದುಳಿಗೆ ತಲುಪಿಸುತ್ತದೆ. ಇದೇ ಕಾರಣಕ್ಕೆ ಕೂದಲನ್ನ ಮುಟ್ಟಿದಾಗ ಅಥವಾ ಬಾಚಿದಾಗ ನಮ್ಮ ಮನಸ್ಸು ತಕ್ಷಣ ಶಾಂತಿಯಾಗುತ್ತದೆ. ಇನ್ನೊಂದು ರೋಚಕ ಸಂಗತಿ ಎಂದರೆ ಪೀನಲ್ ಗ್ರಂಥಿ. ಭಾರತೀಯ ಸಂಪ್ರದಾಯದಲ್ಲಿ ಇದನ್ನ ಮೂರನೇ ಕಣ್ಣು ಅಥವಾ ಆಜ್ಞಾಚಕ್ರ ಎನ್ನುತ್ತಾರೆ. ಉದ್ದ ಮತ್ತು ಆರೋಗ್ಯಕರ ಕೂದಲು ಈ ಪೀನಲ್ ಗ್ರಂಥಿಯ ಸಂವೇದನಾಶೀಲತೆಯನ್ನ ಹೆಚ್ಚಿಸುತ್ತದೆ ಎಂದು ಹೇಳಲಾಗುತ್ತದೆ. ಇದರಿಂದ ವ್ಯಕ್ತಿಯ ಅಂತಃಪ್ರಜ್ಞೆ ಅಥವಾ ಇಂಟ್ಯೂಷನ್ ಪವರ್ ಹೆಚ್ಚಾಗುತ್ತದೆ. ಅಂದರೆ ಮುಂದೆ ನಡೆಯುವುದನ್ನ ಗ್ರಹಿಸುವ ಶಕ್ತಿ ಸ್ತ್ರೀಯರಿಗೆ ಹೆಚ್ಚಿರಲು ಇದು ಒಂದು ಕಾರಣವಿರಬಹುದು. ಹುಣ್ಣಿಮೆಯ ದಿನ ಸಮುದ್ರದಲ್ಲಿ ಅಲೆಗಳು ಉಕ್ಕೇರುವಂತೆ ಸ್ತ್ರೀಯರ ಶಕ್ತಿಯು ಆ ದಿನ ಬದಲಾಗುತ್ತದೆ ಎಂಬುದು ನಿಮಗೆ ಗೊತ್ತೇ? ಇದಕ್ಕೆ ಕೂದಲಿನ ಪಾತ್ರವೇನು? ಪ್ರಕೃತಿ ಮತ್ತು ಸ್ತ್ರೀ ಇವರಿಬ್ಬರು ಚಂದ್ರನೊಂದಿಗೆ ಅವಿನಾಭಾವ ಸಂಬಂಧವಿದೆ. ಸ್ತ್ರೀಯರು ಮಾಸಿಕ ಚಕ್ರವು 28 ದಿನಗಳಾಗಿದ್ದರೆ ಚಂದ್ರನ ಚಕ್ರವು ಅಷ್ಟೇ ದಿನಗಳಲ್ಲಿ ಪೂರ್ಣಗೊಳ್ಳುತ್ತದೆ. ಚಂದ್ರನ ಶಕ್ತಿಯು ನೀರು ಮತ್ತು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ. ಸ್ತ್ರೀಯರ ಕೇಶರಾಶಿಯು ಈ ಚಂದ್ರನ ಕಾಂತೀಯ ಶಕ್ತಿಯನ್ನ ಹೀರಿಕೊಳ್ಳುವ ಅದ್ಭುತ ಸಾಮರ್ಥ್ಯವನ್ನ ಹೊಂದಿದೆ ಎಂದು ನಂಬಲಾಗಿದೆ. ವಿಶೇಷವಾಗಿ ಹುಣ್ಣಿಮೆಯ ರಾತ್ರಿ ಬಿಚ್ಚಿದ ಕೇಶರಾಶಿಯೊಂದಿಗೆ ಧ್ಯಾನ ಮಾಡಿದಾಗ ಅಥವಾ ಶಾಂತಿಯುತವಾಗಿ ಕುಳಿತಾಗ ಸ್ತ್ರೀಯರು ಆಧ್ಯಾತ್ಮಿಕ ಶಕ್ತಿ ಹಲವು ಪಟ್ಟು ಹೆಚ್ಚಾಗುತ್ತದೆ. ಕೂದಲು ಆ ಶಕ್ತಿಯನ್ನ ದೇಹದೊಳಗೆ ಇಳಿಸುವ ಮಾಧ್ಯಮವಾಗಿರುತ್ತದೆ. ಸ್ನೇಹಿತರೆ, ದೇವಸ್ಥಾನಕ್ಕೆ ಹೋಗುವಾಗ ಅಥವಾ ಪೂಜೆ ಮಾಡುವಾಗ ಹಿರಿಯರು ಕೂದಲನ್ನ ಕಟ್ಟಿಕೊಳ್ಳಲು ಏಕೆ ಹೇಳುತ್ತಾರೆ? ಇದು ಕೇವಲ ಶಿಸ್ತಿನ ವಿಚಾರವಲ್ಲ, ಇದು ಎನರ್ಜಿ ಮ್ಯಾನೇಜ್ಮೆಂಟ್. ಕೂದಲನ್ನ ಬಿಚ್ಚಿಡುವುದು ಅಥವಾ ಕಟ್ಟುವುದು ನಮ್ಮ ಶಕ್ತಿಯ ಮೇಲೆ ವಿಭಿನ್ನ ಪರಿಣಾಮ ಬೀರುತ್ತದೆ.
ಸ್ತ್ರೀ ತನ್ನ ಕೂದಲನ್ನ ಬಿಚ್ಚಿಕೊಂಡಾಗ ಅವಳ ಪ್ರಭಾವಲಯ ಅಥವಾ ಔರ ವಿಸ್ತಾರವಾಗುತ್ತದೆ. ಅವಳು ಹೆಚ್ಚು ಆಕರ್ಷಕವಾಗಿ ಮತ್ತು ತೇಜಸ್ವಿಯಾಗಿ ಕಾಣುತ್ತಾಳೆ. ಶಕ್ತಿಯು ಹೊರಮುಖವಾಗಿ ಚಲಿಸುತ್ತದೆ. ಅದಕ್ಕಾಗಿಯೇ ಹಬ್ಬ ಹರಿದಿನಗಳಲ್ಲಿ, ನೃತ್ಯ ಮತ್ತು ಉತ್ಸವಗಳಲ್ಲಿ ಕೂದಲನ್ನ ಅಲಂಕರಿಸಿ ಬಿಚ್ಚಿಡಲಾಗುತ್ತದೆ. ಆದರೆ ಕೆಲಸ ಮಾಡುವಾಗ, ಓದುವಾಗ ಅಥವಾ ಏಕಾಗ್ರತೆಯ ಅಗತ್ಯವಿದ್ದಾಗ ಕೂದಲನ್ನ ಕಟ್ಟುವುದು ಉತ್ತಮ. ಇದು ಶಕ್ತಿಯನ್ನ ದೇಹದೊಳಗೆ ಕೇಂದ್ರೀಕರಿಸುತ್ತದೆ. ಅಂದರೆ ನಿಮಗೆ ಹೆಚ್ಚಿನ ಫೋಕಸ್ ಬರುತ್ತದೆ. ಹಾಗಾಗಿ ಸಂದರ್ಭಕ್ಕೆ ತಕ್ಕಂತೆ ಕೂದಲಿನ ವಿನ್ಯಾಸ ಮಾಡುವುದು ಒಂದು ರೀತಿಯಲ್ಲಿ ನಮ್ಮ ಆಂತರಿಕ ಶಕ್ತಿಯ ಸ್ವಿಚ್ ಇದ್ದಂತೆ. ಸ್ನೇಹಿತರೆ, ಭಾರತೀಯ ವಿವಾಹ ಸಂಸ್ಕಾರದಲ್ಲಿ ವಧುವಿನ ಕೂದಲನ್ನ ಹೂವು ಮತ್ತು ಆಭರಣಗಳಿಂದ ಸಿಂಗರಿಸುವುದರ ಹಿಂದೆ ಇದೇ ಆಳವಾದ ಅರ್ಥವಿದೆ. ನಾರೀಕೇಶ ಶಕ್ತಿ ಅಂದರೆ ಸ್ತ್ರೀಯ ಕೂದಲಿನಲ್ಲಿಯೇ ಅವಳ ಶಕ್ತಿ ನೆಲೆಸಿದೆ. ಯಾವ ಸ್ತ್ರೀ ತನ್ನ ಕೂದಲನ್ನ ಗೌರವಿಸುತ್ತಾಳೋ, ಅದರ ಆರೈಕೆ ಮಾಡುತ್ತಾಳೋ, ಅವಳಲ್ಲಿ ಲಕ್ಷ್ಮೀ ಕಳೆ ಮತ್ತು ದೈವಿಕ ಪ್ರಭೆ ಸದಾ ನೆಲೆಸಿರುತ್ತದೆ. ಇದು ಕೇವಲ ಬಾಹ್ಯ ಸೌಂದರ್ಯವಲ್ಲ, ಇದು ಆಂತರಿಕ ಸಮತೋಲನದ ಸಂಕೇತ. ಆದ್ದರಿಂದ ಮುಂದಿನ ಬಾರಿ ನೀವು ಕನ್ನಡಿ ಮುಂದೆ ನಿಂತು ತಲೆ ಬಾಚಿಕೊಳ್ಳುವಾಗ ಒಂದನ್ನ ನೆನಪಿಡಿ, ನೀವು ಕೇವಲ ಕೂದಲನ್ನ ಬಾಚುತ್ತಿಲ್ಲ, ನಿಮ್ಮೊಳಗೆ ದೈವಿಕ ಶಕ್ತಿಯನ್ನ ಅಂದಗೊಳಿಸುತ್ತಿದ್ದೀರಾ. ಸ್ನೇಹಿತರೆ, ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಹೊಸದು ಮತ್ತು ಮೌಲ್ಯಯುತ ಎಂದು ಎನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ. ಪ್ರತಿಯೊಬ್ಬ ಮಹಿಳೆಗೂ ಈ ಶಕ್ತಿಯ ಅರಿವಾಗಲು ಈ ವಿಡಿಯೋವನ್ನ ನಿಮ್ಮ ತಾಯಿ, ಅಕ್ಕ ತಂಗಿಯರು ಮತ್ತು ಸ್ನೇಹಿತರೊಂದಿಗೆ ತಪ್ಪದೆ ಶೇರ್ ಮಾಡಿ. ಇದೇ ರೀತಿಯ ಕುತೂಹಲಕಾರಿ, ಪೌರಾಣಿಕ ಮತ್ತು ವೈಜ್ಞಾನಿಕ ಮಾಹಿತಿಗಳಿಗಾಗಿ ನಮ್ಮ ಖಡಕ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ. ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ.